ಶಿವನ ಆರಾಧನೆ ಅಥವಾ ಶಿವನ ಪೂಜೆ ಅಥವಾ ಶಿವಭಕ್ತರು ಭಕ್ತಿಯಿಂದ ಶಿವನನ್ನು ಆರಾಧಿಸಿದ್ರೆ ಮರಣ ಎಂಬುದೇ ಇಲ್ಲ, ಕಷ್ಟಗಳೆಂಬುದೇ ಇಲ್ಲ. ಸಕಲ ಸಮಸ್ಯೆಗಳು ಶಿವನ ಪೂಜೆಯಿಂದ ನಿವಾರಣೆ ಆಗುತ್ತೆ. ನಿಮಗೆ ಗೊತ್ತಿರೋ ವಿಚಾರ, ಶಿವನ ಭಕ್ತರು ಯಾರಿದ್ದಾರೋ ಅವ್ರ ತಂಟೆಗೆ ಯಮಧರ್ಮ ಕೂಡ ಹೋಗೋದಿಲ್ಲ, ಆ ಶನೇಶ್ವರ ಕೂಡ ಹೋಗೋದಿಲ್ಲ. ಈ ವಿಚಾರ ನಿಮಗೆ ಗೊತ್ತಿದೆ. ಈಗೆಲ್ಲ ಶಿವನ ಮೂರನೇ ಕಣ್ಣು ರುದ್ರನೇತ್ರ ಅಂತೀವಿ, ದಿವ್ಯದೃಷ್ಟಿ ರುದ್ರನೇತ್ರ ಅಂತೀವಿ. ರುದ್ರಾಕ್ಷಿವರ ಶಿವನ ಒಂದು ರುದ್ರನೇತ್ರ, ಅದರಿಂದ ಬಂದಂಥ ರುದ್ರಾಕ್ಷಿವರ, ಅದರಿಂದ ಬಂದಂಥ ಕಾಯಿಗಳು. ಈಗ ನೋಡಿ, ಇದು ಬಂದು ಮೂಳೆ ಥರ ಇದೆ, ತಲೆ ಬುರುಡೆ ಥರ ಇದೆ. ಇದೆಲ್ಲ ಗೊತ್ತಾ? ಒಂಟೆಯ ಸತ್ತ ಒಂಟೆಯ ಮೂಳೆಗಳು, ಅದರ ಕಾಲು ಬುರುಡೆ, ಅದರಿಂದ ಮಾಡಿರ್ತಕ್ಕಂಥ ತಲೆ ಬುರುಡೆಗಳಿವು. ತಲೆ ಬುರುಡೆಗಳ ಹಾರ. ಮಹಾಕಾಳಿ ಕುತಿಯಲ್ಲಿ ಮಹಾಕಾಲೇಶ್ವರ, ಈಶ್ವರ, ಅಘೋರಿಗಳು ಇವರ ಕುತ್ತಿಗೆಗಳಲ್ಲಿ ಈ ಒಂದು ತಲೆ ಬುರುಡೆಗಳ ಮಾಲೆ ಇರುತ್ತೆ. ಮಂತ್ರವಾದಿಗಳು ಅವರ ಕುತ್ತಿಗೆಯಲ್ಲಿ ಈ ಜಪಮಾಲೆಗಳು, ರುದ್ರಾಕ್ಷಿ ಮಾಲೆಗಳು ಇವೆಲ್ಲ ಇರುತ್ತೆ. ರುದ್ರಾಕ್ಷಿ ಮರದಲ್ಲಿ ಅದ್ಭುತವಾದ ಒಂದು ಶಕ್ತಿ ಇರುತ್ತೆ. ಆ ಮಾಲೆ ಹಾಕೋಬಿಟ್ರೆ, ಯಾರು ಹಾಕೋತಾರ ಕುತ್ತಿಗೆಯಲ್ಲಿ, ಯಾರು ಕೈಯಲ್ಲಿ ಕಟ್ಕೋತಾರೋ ಅವ್ರಿಗೆ ಒಂದು ಅದ್ಭುತವಾದ ಶಕ್ತಿ ಬರುತ್ತೆ. ಹಾಗೆ ನೋಡಿ, ತಲೆ ಬುರುಡೆಗಳ ಮಾಲೆ ಇದು ಒಂಟೆಯಿಂದಲೇ ಯಾಕೆ ಮಾಡ್ತಾರಂದರೆ, ಒಂಟೆ ಮರಳುಗಾಡಲ್ಲಿ ಯಥೇಚ್ಛವಾಗಿ ದೂರ ನಡೆಯುತ್ತೆ, ಅದಕ್ಕೆ ಶಕ್ತಿ ಇರುತ್ತೆ, ಅದಕ್ಕೆ ಅದರ ಮಾಲೆಗಳು ಮಾಡ್ತಾರೆ. ಇಲ್ಲ ಇದು ಸ್ಫಟಿಕ ಮಾಲೆ. ಇದು ಸ್ಫಟಿಕ ಮಾಲೆಯಲ್ಲಿ ಯಾಕೆ ಮಾಡ್ತಾರೆ ಅಂದರೆ, ಇದು ಕಲ್ಲುಗಳು ಭಾಳ ಕೋಲ್ಡ್ ಆಗಿರುತ್ತೆ, ತಂಪಾಗಿರುತ್ತೆ. ಸದಾಶಿವ ಸಚ್ಚಿದಾನಂದ ಸ್ವರೂಪ, ಪರಬ್ರಹ್ಮ ಸಚ್ಚಿದಾನಂದ ಸ್ವರೂಪಂ, ಅದಕ್ಕೆ ಅದು ಯಾವುದು ಸ್ಫಟಿಕ ಮಾಲೆ. ಆಮೇಲೆ ಇದು ನೋಡಿ, ಕಪ್ಪು ರುದ್ರಾಕ್ಷಿ ಇರುತ್ತೆ. ಇದರಲ್ಲಿ ವಶೀಕರಣ, ಆಕರ್ಷಣ ಶಕ್ತಿ ಹೆಚ್ಚಾಗಿರುತ್ತೆ. ಮಹಾಕಾಳಿ, ಪಾತಾಳ ಭೈರವೇಶ್ವರ ಇವರು ಪೂಜೆ ಮಾಡಬೇಕಾದ್ರೆ ಅವ್ರಿಗೆ ಕಪ್ಪುದು ಒಂದು ರುದ್ರಾಕ್ಷಿನ ಹಾಕ್ಕೊಂಡು ಗುರುಗಳು, ಸಾಧಕರು, ಮಂತ್ರವಾದಿಗಳು, ಗುರುಗಳು ಇವರೆಲ್ಲ ಇದನ್ನು ಹಾಕ್ಕೊಂಡು ಮಂತ್ರಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ. ಗೊತ್ತಾಯ್ತಲ್ಲ? ಹಾಗೆ ಅದರಲ್ಲೂ ಶಿವರಾತ್ರಿಗೆ ಬಹಳ ಮುಖ್ಯವಾಗಿ ರುದ್ರಾಕ್ಷಿ ಮಾಲೆಗಳು, ಕರಂಗಲಿ ಮಾಲೆಗಳು, ಆಮೇಲೆ ತುಳಸಿ ಮಾಲೆ, ಆಮೇಲೆ ಸ್ಫಟಿಕ ಮಾಲೆ, ಆಮೇಲೆ ಬಂದ್ಬಿಟ್ಟು ನೋಡಿ ಕೆಂಪು ರುದ್ರಾಕ್ಷಿ, ಕೇಸರಿ ರುದ್ರಾಕ್ಷಿ ಪವರ್ಫುಲ್ ಆಗಿರುತ್ತೆ. ಆಮೇಲೆ ಸ್ಫಟಿಕ, ಹವಳ, ರತ್ನ, ಮುತ್ತು ರತ್ನ, ಆಮೇಲೆ ಸ್ಫಟಿಕ ಮಾಲೆಗಳು ಕೂಡ ಇಲ್ಲಿದೆ. ಓಕೆಲಾ? ಇದೆಲ್ಲ ಯಾರು ಧರಿಸ್ಕೋತಾರೆ ಕುತ್ತಿಗೆಲ್ಲ, ಅವರು ಧ್ಯಾನ ಜಪ ಮಾಡಿದ್ರೆ ಅದ್ರಾಗೋಗ್ಬಿಟ್ರೆ ಮುತ್ತು, ಹವಳ, ರತ್ನ ಇತ್ಯಾದಿ ಮಾಲೆಗಳು ಹಾಕ್ಕೊಬಿಟ್ಟು ಧ್ಯಾನ ಜಪ ತಪ ಪೂಜೆಗಳನ್ನು ಮಾಡಿದ್ರೆ ಅವ್ರಿಗೆ ಯಥೇಚ್ಛವಾದ ಶಕ್ತಿ ಪ್ರಕೃತಿನಲ್ಲಿ ಗ್ರಹ, ತಾರ, ನಕ್ಷತ್ರ, ಪಂಚಭೂತಗಳಿಂದ ಶಕ್ತಿ ಯಥೇಚ್ಛವಾಗಿ ಅವ್ರಿಗೆ ಬರುತ್ತೆ. ಪಾಸಿಟಿವ್ ಎನರ್ಜಿ, ಯೋಗ ಶಕ್ತಿ, ತಪಶಕ್ತಿ, ಸಿದ್ಧಿಗಳ ಶಕ್ತಿ.